ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕೈ ಕೊಡು ಎಸ್ ಶಬಾಸ್ ಗಟ್ಟಿ ಇಟ್ಕೊಂಡಿದೆ ನೋಡಿ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಮಾಡ್ತಿರುವ ವಿಶೇಷ ಏನಂದರೆ ಎಂತೆಲ್ಲ, ನಾನು ಊರಿಗೆ ಬಂದಿದ್ದೀನಿ. ಹಾಗೆ ಓಣಂ ವೆಕೇಷನ್ ಅಲ್ಲ, ಹಾಗೆ ಜಾಲಿ ಮಾಡುವ ಅಂತ ಮನೆಗೆ ಬಂದಿದ್ದೀನಿ. ಜಾಲಿ ನೋಡುವ ಎಂತೆಲ್ಲ ಮಾಡ್ತೀನಿ ಅಂತ. ಹಾಗೆ ನೋಡುವ ಇವತ್ತಿನ ದಿನ ನಾನು ನಂದು ಡೈಲಿ ರೂಟೀನ್ ಹಾಕ್ತೀನಿ ಎಂತೆಲ್ಲ ಮಾಡ್ತೀನಿ ಅಂತ. ಬನ್ನಿ ನೋಡುವ. ಫಸ್ಟ್ ಎದ್ದೀಗ ಮೊದಲನೇದಾಗಿ ಅಪ್ಪಂದೀಗ ಶುಗರ್ ನೋಡ್ತಿದ್ದೀನಿ. ಮೊನ್ನೆಕ್ಕಿಂತ ಬೆಟರ್ ಇರ್ಬೋದಾ? ಬೆಟರ್ ಇರಬೇಕು. ಮೊನ್ನೆ ಎಷ್ಟಿತ್ತು? 238 ಇತ್ತಲ್ಲ. ಈಗ ನೋಡುವ. ಎಸ್ ನೋಡುವ. ಸಾರಿ, 207. 30 ಕಮ್ಮಿ ಆಗಿದೆ ಅಷ್ಟೇ. 30 ಕಮ್ಮಿ ಆಗಿದೆ ಅಷ್ಟೇ. ಮುಖದಲ್ಲಿ ನೋಡಿ ಅಂತೆ ನಗು ಅಷ್ಟೇ. ಒಂದು ನೆಕ್ಸ್ಟ್ ಬರೋದು 150 ಇರಬೇಕು. ಗೈಸ್ ಅಮ್ಮಂದು ನೋಡ್ಬೇಕಂತೆ. ಅಮ್ಮ ಎಂತ ಚಪ್ಪೆ ಕೊಡಿದು ಚಾಸ ಎಂತಿಲ್ಲ. ಒಂದು ಇರ್ಬೋದು, ಒಂದು 50 ಇರ್ಬೋದು ಅಷ್ಟೇ. ನಿಮಗೆ 50 ಅಲ್ಲ, ಒಂದು 100 ಇರ್ಬೋದು, 100 ಇರ್ಬೋದು. ದಪ್ಪೆ ಚಾ ಇಲ್ಲಿ ಕುದಿತುಂಟು. ಹಾಗೆಯೇ ಇಲ್ಲಿ ರೊಟ್ಟಿ ಕಲ್ಲು ಬಿಸಿ ಆಗ್ತುಂಟು. ಬೆಳಿಗ್ಗಿದ್ದು ಉಪಹಾರ. ಎಸ್ ಗಾಯ್ಸ್, ಈಗ ರೊಟ್ಟಿ ಮಾಡುವ. ಒಂದು ಕೈಲು ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ಚಂದ ರೌಂಡ್ ಶೇಪ್ ಮಾಡಬೇಕು. ಹೀಗೆ ಮಾಡಿದರೆ ಚಂದ ಬರ್ತದೆ. ಮತ್ತು ಈಗ ಹೋಗೋದು ಪೀಸ್ ಪೀಸ್ ಆಗಿ, ಆದರೂ ಶೇಪ್ ನೋಡಲಿಕ್ಕೆ ಚಂದ ಇರಬೇಕಲ್ಲ, ರೌಂಡಾಗಿ. ನೋಡಿ ಎಷ್ಟು ಚಂದ ರೌಂಡ್ ಆಯಿತು. ಇದು ರೊಟ್ಟಿ. ಗಾಯ್ಸ್, ನಾನು ಮತ್ತು ಅಪ್ಪ ಈಗ ಬಕೆಟ್ ಇಟ್ಕೊಂಡು ತೋಟಕ್ಕೆ ಹೊರಟಿದ್ದೇವೆ. ನೋಡಿ ಯಾಕೆ ಗೊತ್ತಾ? ತುಂಬ ಸಮಯದ ನಂತರ, ಏತು ವರ್ಷನೇ ಆಯ್ತಿಪ್ಪದ, ತುಂಬ ವರ್ಷಗಳ ನಂತರ ನಾನೀಗ ತೋಟಕ್ಕೆ ಅಡಿಕೆ ಹೆಕ್ಲಿಕ್ಕೆ ಹೋಗ್ತಿದ್ದೇನೆ. ನಾವು ಮಂಗಳೂರು ಹೋದ್ಮೇಲೆ ಕಮ್ಮಿ, ಯಾವಾಗ ಮಂತ್ಲಿ ಒಮ್ಮೆ ಬರೋದಲ್ಲ, ಹಾಗೆ ಅದರಲ್ಲೆಲ್ಲ ಅಡಿಕೆ ಹೆಕ್ಲಿಕ್ಕೆ ಆಗ್ತದ. ಸುಮ್ಮನೆ ಮನೆಗೆ ಬಂದು ಜಾಲಿ ಮಾಡೋದಲ್ಲ. ಹಾಗೆ ತುಂಬ ಟೈಮ್ ಆಯಿತು ಅಡಿಕೆ ಹೆಕ್ಕದೆ. ಮೊದಲೆಲ್ಲ ಈಗ ಲೈನ್ ಎಲ್ಲ ಉಂಟಲ್ಲ, 2 ಲೈನ್ ಇಟ್ಕೊಂಡು ಒಂದು ಲೈನ್ ನನಗೆ, ಒಂದು ಲೈನ್ ಅಕ್ಕನಿಗೆ, ಆ ಥರ ಹೆಕ್ತಿದ್ವಿ ಮೊದಲು. ಈಗೆಲ್ಲ ನಾವು ಬರೋದೇ, ನಾನು ಬರೋಗ ಅವ್ರು ಬರೋದಿಲ್ಲ, ಅವ್ರು ಬರೋಗ ನಾನು ಬರೋದಿಲ್ಲ, ಆ ಥರ ಆಗಿದೆ. ಸೊ ನಾನು ಈಗ 1 ವೀಕಲ್ಲಿ ರಜೆಯಲ್ಲಿದ್ದೀನಲ್ಲ, ಹಾಗೆ ಅಡಿಕೆ ಹೆಕ್ಲಿಕ್ಕೆ ಬಂದೆ ಅಪ್ಪನ ಜೊತೆ. ನಿನ್ನೆ ಹೆಕ್ಕಿದಾರಂತೆ ಸ್ವಲ್ಪ, ಇನ್ನು ಅರ್ಧ ತೋಟ ಉಂಟು. ಮೊನ್ನೆ ಅಡಿಕೆ ಮರಕ್ಕೆ ಇದು ಮದ್ದು ಬಿಟ್ಟಿದ್ದಾರೆ, ಅದೆಲ್ಲ ಹೋಗಿದೆ. ಎಷ್ಟು 2 ಸತ್ತಿದ್ದ? ಒಂದು ಬಕೆಟ್ ಸಾಕಾ? ಆಯಿತು. ನೆಕ್ಸ್ಟ್ ಈಚೆ ತೋಟ ಹೆಕ್ಕಿದ್ದಾರೆ ನಿನ್ನೆ. ಇನ್ನು ಆಚೆ ತೋಟದಲ್ಲಿ ಹೆಕ್ಕುವ. ಈಗ ಮರದಲ್ಲಿ ಈಗ ಕಾಯಿ ಇನ್ನು ಹಣ್ಣಾಗಬೇಕಷ್ಟೇ. ಹಣ್ಣಾಗುವಾಗ ಮತ್ತೆ ಡೈಲಿ ಅಡಿಕೆ ಹೆಕ್ಲಿಕ್ಕೆ ಇರ್ತದೆ ಕೆಲಸ. ಈಗ ನಿನ್ನೆೊಮ್ಮೆ ಹೋಗಿದ್ದಾರೆ, ಒಂದು ಬಕೆಟ್ ಸಿಕ್ಕಿದೆ. ಹಾಗೆ ಇವತ್ತೊಂದು ರೌಂಡ್ ಹೋಗುದು ಬಿದ್ದಿದ ಅಂತ. ಅಪ್ಪನ ಬುರುಡೆ ಕಾಂತುಂಟಲ್ಲಿ. ಅಡಿಕೆ ಆಯಿತು. ಈಗ ನಾನು ಇನ್ನೂ ತಿಂದಿಲ್ಲ. ರೊಟ್ಟಿ ಅಲ್ಲ, ಹಾಗೆ ಒಯ್ದಿಟ್ಟು ಬಂದದಷ್ಟೇ. ರೊಟ್ಟಿ ತಿಂದು ಬಂದರೆ ಮತ್ತೆ ಬಡ್ಡಾಗ್ತದೆ, ಅಂದರೆ ಉದಾಸೀನ ಆಗ್ತದೆ, ಅಡಿಕೆ ಹೆಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಚಹಾ ತಿಂಡಿ ತಿನ್ನದೆ ಅಡಿಕೆ ಹೆಕ್ಲಿಕ್ಕೆ ಬಂದದ್ದು. ಈಗ ಹೋಗಿ ತಿಂಡಿ ತಿನ್ನಬೇಕು. ಹಾಗೆ ಮತ್ತು ದೊಡ್ಡಪ್ಪನವರ ಮನೆಗೆ ಒಮ್ಮೆ ಹೋಗಿ ನೋಡಿ ಬರುವ, ಮಕ್ಕಳೆಲ್ಲ ಎಂತ ಮಾಡ್ತಿದ್ದಾರೆ ಅಂತ. ತುಂಬ ದಿನ ಆಯಿತು ಹೋಗದೆ. ಹಾಗೆ ಒಮ್ಮೆ ಹೋಗಿ ಮತ್ತೆ ಮನೆಗೆ ಹೋಗುವ. ಇಲ್ಲಿ ನಮ್ಮ ತೋಟದ ಹತ್ರನೇ ಮನೆಯವ್ರದ್ದು. ಅಲ್ಲಿ ಕಾಣಿಸ್ತುಂಟಲ್ಲ, ಅದೇ ಇದು ನಮ್ಮ ತೋಟ, ಇದು ದೊಡ್ಡಪ್ಪನವರ ತೋಟ, ಅಲ್ಲಿ ಮನೆ. ಮಕ್ಕಳೆಲ್ಲ ಶಾಲೆಗೆ ಹೊರಟಿದ್ದಾರೆ. ಶಾಲೆಗೆ ರಜೆ ಇಲ್ವಾ ನಿಂಗಿಲ್ಲ? ಹಾಯ್ ಗುಡ್ ಮಾರ್ನಿಂಗ್ ಹಾಯ್
ಏನಿಲ್ಲ, ಶಾಲೆಗೆ ಹೋಗುದಿಲ್ಲ ನೀನು? ಶಾಲೆಗೆ ಹೋಗುದಿಲ್ಲ? ಅಕ್ಕನವರು ಶಾಲೆಗೆ ಹೋಗ್ತಾರೆ, ಇನ್ನೂ ಹೋಗುದಿಲ್ಲ? ಟಾಟಾ ಬಾಯ್. ನೋಡಿ, ಇದು ಇವತ್ತಿದ್ದು ಇಷ್ಟೇ. ಹಬ್ಬ ಬಚ್ಚೋಯ್ತು. ಓಕೆ ಗಾಯ್ಸ್, ಈಗ ನಮ್ಮ ಮನೆಯ ಗಿಳಿಯ ಕಕ್ಕ ಕ್ಲೀನ್ ಮಾಡುವ. ನೋಡಿ ಎಷ್ಟಾಗಿದೆ, ಎಷ್ಟು ಟೈಮ್ ಆಯಿತು ತೆಗಿಯದೆ. ನಾನು ಲಾಸ್ಟ್ ಟೈಮ್ ಬರುವಾಗ ಸಹ ನನಗೆ ಆಗಲಿಲ್ಲ, ಬ್ಯುಸಿ ಇದ್ದೆ. ಹಾಗೆ ಅಮ್ಮನಿಗೆ ಸಹ ಪುರ್ಸೋದಾಗಲಿಲ್ಲ ತೆಗಿಲಿಕ್ಕೆ. ಗಲೀಜಿದಂತ ತೊಳಿಬೇಕೀಗ. ಈಗ ನೋಡಿ ಎಷ್ಟು ಚಂದ ಕ್ಲೀನ್ ಆಯಿತು, ಹೊಸತ್ತು ಥರ ಆಯಿತು. ಈಗ ಇದನ್ನು ಒಣಗಲಿಕ್ಕೆ ಇಡಬೇಕು. ಒಣಗಲಿಕ್ಕೆ ಇಟ್ಟರೆ ಈಗ ಒಣಗೋದಿಲ್ಲ ಗ್ಯಾರಂಟಿ. ನೋಡಿ ನಾನು ಕಾಣ್ತಿದ್ದೀನಿ ಚಂದ, ಇಲ್ಲಾಂದರೆ ವಾಪಸ್ ಹಿಡಿತದೆ ಇದರಲ್ಲಿ. ಬಟ್ ಇದನ್ನು ಹೊಚ್ಚಬೇಕಷ್ಟೇ. ಈಗ ಯಾರಿಗಾದರೂ ಗಿಳಿ ಬೇಕಂದರೆ DM ಮಾಡಿ, ನಾನು ಕೊಡ್ತೇನೆ. ಯಾಕೆಂದರೆ ತುಂಬ ಇದು ಜಗಳ ಮಾಡ್ತುಂಟು. ನೋಡಿ ಅಲ್ಲಿ ಗಾಯ ಎಲ್ಲ ಆಗಿದೆ, ನೋಡಿ ಜಗಳ ಎಲ್ಲ ಮಾಡಿಕೊಂಡು ಗಾಯ ಎಲ್ಲ ಮಾಡ್ಕೊಂಡಿದೆ ಫುಲ್. ನೋಡಿ ಹೀಗೆ ಕಚ್ಚಿತು ನೋಡಿ, ಫುಲ್ 3 ಉಂಟು, 2 ಹೆಣ್ಣು, ಇದೊಂದು ಗಂಡು. ಇನ್ನೊಂದುಂಟು, ಬಟ್ ಅದು ಇದರಲ್ಲಿ ಹಾಕಿ ಬಿಟ್ಟಿದ್ದಾರೆ. ಯಾಕೆಂದರೆ ತುಂಬ ಜಗಳ ಆಗ್ತದೆ, ಯಾಕೆ ಜಗಳ ಇರ್ತದೆ ಅಂತೆ, ಹಾಗೆ ಸುಮ್ಮನೆ ಮತ್ತೆ ಸತ್ತೋಗ್ತದೆ. ಅದಕ್ಕೆ ಅದರಲ್ಲಿ ಬೇರೆ ಸಪ್ರೇಟ್ ಹಾಕಿದ್ದಾರೆ. ಮತ್ತು ಈ ಬಾಕ್ಸ್ ಒಂದು ಮಾಡಿದ್ರು ಅಮ್ಮ, ಇದರಲ್ಲಿ ಕೂರುದೇ ಇಲ್ಲ ಈ ಬಾಕ್ಸಲ್ಲಿ, ಇದು ಬಿದ್ದಿದೆ. ಮತ್ತು ನಮ್ಮ ಮನೆಯ ಬೆಕ್ಕಿನ ಮರಿ ತೋರಿಸ್ತೇನೆ ನೋಡಿ. ಏಯ್ ಮಂಗು, ಇದಕ್ಕೆ ಎಂತ ಹೆಸರಿಟ್ಟಿಲ್ಲ ಇನ್ನು. ಕೊಚ್ಚು ಕೊಚ್ಚು ಕೊಚ್ಚು. ನೋಡಿ ಅಂತೆ. ಓಯ್, ಏನಾದರೂ ಹೆಸರಿದ್ರೆ ಹೇಳಿ, ಎಂತ ಇಡ್ಲಿ? ಕೀಕ್ ಇಡ್ಲ ಆರ್ ಮಿನ್ನು? ಮಿನ್ನು ಯಾವಾಗಲೂ ಎಲ್ಲ ನಮ್ಮ ಮನೆಯೆಲ್ಲ ಬೆಕ್ಕಿಗೆ ಮಿನ್ನು ಮಿನ್ನು ಎಲ್ಲ ಮಿನ್ನು. ಪಾಪ ಚಂದ ನಿದ್ದೆ ಮಾಡಿತು, ಹಾಳು ಮಾಡಿದೆ ನಿದ್ದೆ. ಓ ಗಟ್ಟಿ ಇಟ್ಕೊಂಡಿದೆ ನೋಡಿ. ನಮ್ಮ ಮನೆಯಲ್ಲಿ ಇನ್ನೊಂದು ವಿಶೇಷ ಎಂತ ಗೊತ್ತಾ? ನಾವು 3 ಸತಿ ಅನ್ನ ಇರ್ತವೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬಾಯ್ಲ್ಡ್ ರೈಸ್ ಆಗ್ತುಂಟು, ಇದು ಅಮ್ಮನಿಗೆ, ಇದು ನನಗೆ ಮತ್ತು ಅಪ್ಪನಿಗೆ, ಇದು ವೈಟ್ ರೈಸ್, ಮತ್ತು ಇಲ್ಲಿ ನಾಯಿಗಳಿಗೆ ಇದು ಫಸ್ಟ್ ಮಾಡಿದೆ. ಅದಾದಮೇಲೆ ಇದು ಇಲ್ಲಿಗೇ ಮಧ್ಯಾಹ್ನ ಆಗ್ತದೆ ಅನ್ನ ಇಡುವಾಗನೇ, ಮತ್ತು ಸಾಂಬಾರು. ಹಾಗೆ ನನಗೆ ಅಭ್ಯಾಸ ಆಗಿದೆ ಹಾಸ್ಟೆಲಲ್ಲಿ ವೈಟ್ ರೈಸ್ ಎಲ್ಲ, ಹಾಗೆ ವೈಟ್ ರೈಸ್ ತಿಂದು. ಅಪ್ಪನಿಗೆ ಸಹ ಹಾಗೆ ಮೊದಲಿಂದ ವೈಟ್ ರೈಸ್ ಎಲ್ಲ ತಿಂದು ಅಭ್ಯಾಸ ಆಗಿದೆ. ಬಾಯ್ಲ್ ರೈಸ್ ತಿಂತಾರೆ, ನಾವು ಸಹ ತಿಂತೇವೆ. ಅಂದರೆ ಅಮ್ಮನಿಗೆ ವೈಟ್ ರೈಸ್ ತಿನ್ನೋದಿಲ್ಲ, ಅಮ್ಮನಿಗೆ ಅಂತ ಸೊಂಟ ನೋವಾಗ್ತದೆ, ಗ್ಯಾಸ್ಟ್ರಿಕ್ ಆಗ್ತದೆ ಅಂತ. ನೋಡಿ ಸ್ವಲ್ಪ ಬಿಸಿಲು ಬಂದಿದೆ, ಸ್ವಲ್ಪ ಈಗ ಡ್ರೆಸ್ ಎಲ್ಲ ವಾಶ್ ಮಾಡಬೇಕು, ಇಲ್ಲಾಂದರೆ ಮಳೆ ಬರ್ತದೆ. ಈಗ ಅಪ್ಪ ಮತ್ತು ಅಮ್ಮ ಅಲ್ಲಿ ಗುಡ್ಡೆಗೆ ಹೋಗಿದ್ದಾರೆ, ಇದು ಸೊಪ್ಪು ತರಲಿಕ್ಕೆ ದನಕ್ಕೆ. ನಾನು ಸಹ ಹೋಗ ಸ್ವಲ್ಪ ಹೆಲ್ಪ್ ಮಾಡುವವರಿಗೆ. ಹೆಲ್ಪ್ ಎಂತ ಇಲ್ಲ, ಇದು ನೋಡಿ, ಇದು ನಮ್ಮ ಗುಡ್ಡೆ ಫುಲ್ ಖಾಲಿ ಉಂಟು. ಅಂದರೆ ರಬ್ಬರ್ ಮರ ಇತ್ತು ಮೊದಲು, ಅದನ್ನೆಲ್ಲ ಕಡ್ದಿದ್ದಾರೆ, ಈಗ ಖಾಲಿ ಉಂಟು. ಇನ್ನು ಅಡಿಕೆ ಗಿಡ ಹಾಕಬೇಕಷ್ಟೇ, ಯಾವಾಗ ಗೊತ್ತಿಲ್ಲ. ಅಣ್ಣಮ್ಮ ಏತುಗಟ್ಟ ಅಂಡು ತುಂಬರ ಬತ್ತು ನಾನು. ಮುಳ್ಳು ಸಹ ಇರಬೇಕಂತೆ. ಇಷ್ಟ ಅದ್ದ ಒಂದು ಕಟ್ಟೆ ಈಗ ಹಾಕಿ ಬಂದರು, ಇದು 2ನೇ ಕಟ್ಟಕ್ಕೆ ಹೆರಿತಿದ್ದಾರೆ. ನಾನು ನೋಡಲಿಕ್ಕೆ ಬಂದಿದ್ದೆ ಇವರ ಹತ್ರ, ಹೇಗೆಲ್ಲ ಮಾಡ್ತಾರ, ಕೆಲಸ ಎಲ್ಲ ಮಾಡ್ತಾರ ಅಂತ. ಸರಿ ಮಾಡಿ, ಸರಿ ಎಲ್ಲ ಹುಲ್ಲು ತೆಗಿಬೇಕು ಅಲ್ಲಿ. ನಾನು ದನಿ ಮತ್ತೆ, ಇಲ್ಲಾಂದ್ರೆ ನಿಮಗೆ ಮಧ್ಯಾಹ್ನ ಊಟ ಇಲ್ಲ. ಗುಡ್ಡೆಯಲ್ಲಿ ಎಂತ ನಿಮ್ಮದು ಜಗಲ? ಉಂಬುಲೆ ಎಸ್ ಸಬಾಸ್. ನಿನ್ನೆ ಯಾರೇ ತುಂಬುತ್ತವೆ? ಹಾಂ ನೋಡಿ ಗಾಯ್ಸ್, ಎಷ್ಟು ಚಂದ ಬಿಸಿಲು.
ಇನ್ನೆಲ್ಲ ಫುಲ್ ಮಳೆ, ಬೆಳಿಗ್ಗೆ ಸಹ ಮಳೆ ಇತ್ತು, ಈಗ ಸ್ವಲ್ಪ ಬಿಸಿಲು ಕಾಯ್ತುಂಟು. ಹಾಗೆಯೇ ಈಗ ಇನ್ನು ಮನೆಗೆ ಹೋಗಿ ಎಂತ ಮಾಡೋದು, ಈಗ ಮನೆಗೆ ಹೋಗಿ ಸಾಂಬಾರು ಮಾಡಲಿಕ್ಕೆ ಉಂಟು. ಸಾಂಬಾರು ಈಗ ಅಮ್ಮನೇ ಮಾಡ್ಬೋದು, ನೋಡ ಹೆಲ್ಪ್ ಮಾಡೋದಷ್ಟೇ. ಅದಾದಮೇಲೆ ಇವತ್ತು ನೈಟ್ ಎಂತ ಗೊತ್ತಾ, ನನಗೆ ನಾಗರ ಪಂಚಮಿ ಮಿಸ್ ಆಯಿತು ಮೊನ್ನೆ. ಹಾಗೆ ಅರಿಶಿನ ಎಲ್ಲ ಇದು ಕಡುಬು ತಿನ್ನಲಿಕ್ಕಾಗಲಿಲ್ಲ. ಹಾಗೆ ಈ ಸರ್ತಿ ನಾನು ಮಾಡ್ತೀನಿ. ನನಗೆ ಮೊನ್ನೆ ಫುಲ್ ಹಾಸ್ಟೆಲ್ ಕುತ್ಕೊಂಡು ಆಸೆ ಆಗ್ತಿತ್ತು ಮನೆಗೆ, ಅದಕ್ಕೋಸ್ಕರ ಹೋಗುವ ಅಂತ. ಆದರೆ ಆಗಲಿ, ಅದಕ್ಕೆ ಇವತ್ತು ನೆನಪಾಯಿತು. ಹಾಗೆ ಇವತ್ತು ಸಂಜೆ ಮಾಡಿ ತಿನ್ನಬೇಕು. ನಿಮಗೆ ಹೇಗೆ ಮಾಡೋದಂತ ನಾನು ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ ಆನಂದಿಸಿ. ನೋಡಿ ಇದುವೇ ನಮ್ಮ ಮನೆ. ಇದು ನಮ್ಮ ಮನೆ ಈಗಿರೋದು. ಇದು ನಾವು ಕಟ್ತಿದ್ವಿ, ಅಂದರೆ ತುಂಬ ವರ್ಷ ಆಯ್ತು ಇದಕ್ಕೆ. ಬಟ್ ನಾವು ಗೋಡೆ ಆದಮೇಲೆ ಸ್ಟಾಪ್ ಮಾಡಿದ್ದೇವೆ, ಯಾಕೆಂದರೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೂ ಸ್ವಲ್ಪ ವರ್ಷ ಹೋಗಲಿ ಅಂತ. ಇನ್ನು ಯಾವಾಗ ಆಗ್ತದೆ ನೋಡ, ಯಾವಾಗ ಆಗ್ತದೆ ಅವಾಗ ಆಗ್ತದೆ ಅಷ್ಟೇ. ಫಿನಾನ್ಷಿಯಲಿ ವೀಕ್. ಏಯ್ ಜಾಕಿ, ಎಂತ ಮಾಡೋದಿಲ್ಲಿ, ಬಾ. ಮೂತಿ ನೋಡುವ, ಮೂತಿ ತೋರಿಸು ನಿಂದು. ಇಲ್ಲಿ ಬಾ ಈಚೆ, ಪೂಪಿ ಇಡುವ ನಿಂಗೆ. ಏಯ್ ಎಂತದ, ಎಂತ ನಿನ್ನದು, ಎಂತ? ಕೈ ಕೊಡು. ಎಸ್, ಶಬಾಸ್, ಬಾಯ್. ಈಗ ನಾವು ಅರಶಿನೆಲೆ ಕೊಯ್ಲಿಕ್ಕೆ ಹೋಗುವ. ಅಮ್ಮ ಇಲ್ಲಿ ಆಲ್ರೆಡಿ ಕೊಯ್ತಿದ್ದಾರೆ. ವಾವ್, ಎಷ್ಟು ಪರಿಮಳ ಅಲ್ಲ. ನಂದೀಗ ಒಂದು ನಿದ್ದೆ ಆಯಿತು ಆಲ್ರೆಡಿ, ಹಾಗೆ ಫುಲ್ಲು ನಿದ್ದೆ ಮೂಡಲ್ಲಿದ್ದೀನಿ. ಅಮಲಲ್ಲಿದ್ದೀನಿ, ನಿದ್ದೆ ಅಮಲಲ್ಲಿ. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಗಟ್ಟಿ ಮಲಗಿದ್ದು. ಇಲ್ಲಿ ಸಣ್ಣ ಸಣ್ಣ ಎಲೆ ಉಂಟು ನೋಡಿ, ತಿಳಿಪಿರು. ಈಗ ಅರಶಿನೆಲೆ ಗಟ್ಟಿಗೆ ಕಲ್ಲಲ್ಲಿ ರುಬ್ಲಿಕ್ಕೆ ಅಕ್ಕಿ ಹಾಕಿ ತಿರುಗಿಸುವ. ನೋಡಿ ಗಾಯ್ಸ್, ಈ ಥರ ಚಂದ ನೈಸ್ ಆಗಬೇಕು, ಅಷ್ಟು ಕಲ್ಲಲ್ಲಿ ಕಡಿಬೇಕು. ಗ್ರೈಂಡರ್ ಇದ್ದರೆ ಗ್ರೈಂಡರ್ಸಲ್ಲಿ ಆಗ್ತದೆ, ನಾವು ಕಲ್ಲಲ್ಲಿ. ಮತ್ತು ತೆಂಗಿನ ತುರಿ ಮತ್ತು ಬೆಲ್ಲವನ್ನು ಹೀಗೆ ರೆಡಿ ಮಾಡಿ ಮಿಶ್ರಣ ಮಾಡಬೇಕು ಗಾಯ್ಸ್. ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ಬೆಲ್ಲ ಮತ್ತು ತೆಂಗಿನ ತುರಿ ಮಿಕ್ಸ್ ಮಾಡಿದ್ದನ್ನು ಇದರ ಸ್ಪ್ರೆಡ್ ಮಾಡಬೇಕು. ಮತ್ತು ಮಡಚಿಟ್ಟು ಇದರಲ್ಲಿಟ್ಟು ಬೇಯಿಸಬೇಕು. ಮತ್ತು ಇದನ್ನು ಬೇಯಿಸ್ಬೇಕು. ನನ್ನಪ್ಪ ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ ಅರಶಿನ ಎಲೆ ಗಟ್ಟಿ ಹೇಗೆ ಮಾಡೋದು ಅಂತ ಹೇಳಿ. ಅರಶಿನ ತಂದಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು, ಆಮೇಲೆ ತೆಂಗಿನಕಾಯಿ ಸುರಿದು ಇಟ್ಕೊಳ್ಬೇಕು. ಆಮೇಲೆ ಬೆಲ್ಲವನ್ನು ಅದಕ್ಕೆ ಬೆರೆಸಿ, ಆಮೇಲೆ ಅದನ್ನು ಇದು ಅಕ್ಕಿಯನ್ನು ರುಬ್ಬಿದ ಅಕ್ಕಿಯನ್ನು ಅದು ಮಿಕ್ಸ್ ಮಾಡಿ, ಅಕ್ಕಿ ಆದ ಮೇಲೆ ಬೆಲ್ಲ ಮತ್ತು ಸುರಿದ ತೆಂಗಿನಕಾಯಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಬೇಕು. ಮತ್ತೆ ಅದನ್ನು ಮಡಚಿ ಇಟ್ಟು ಬೇಯಿಸಲಿಕ್ಕೆ ಇಡಬೇಕು. ಬೇಯಿಸಾದ್ಮೇಲೆ ತಿನ್ನೋದೇ ಈ ಮಾಡಿ ನೋಡಿ. ಅಜ್ಜನಿಗೆ ಹಲ್ಲೋಗಿದೆ, ಹಾಗೆ ಇಲ್ಲಿ ಬಚ್ಚನೆ ಕೂತಿದ್ದಾರೆ. ನಮ್ಮ ಸೆಕೆಂಡ್ ಅಕ್ಕ ಅವರು ಇನ್ವರ್ಟರ್ ತಂದಿದ್ರು, ಹಾಗೆ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಇಷ್ಟುವರೆಗೆ ಆಗಲಿಲ್ಲ, ಟೈಮ್ ಸಿಗಲಿಲ್ಲ ನಮ್ಮ ಅಮ್ಮನಿಗೆ. ಅದಕ್ಕೆ ಇವತ್ತು ಸೆಟ್ ಮಾಡ್ತಿದ್ದಾರೆ. ಹಾಗೆ 1 ಮಂತ್ ಆಯಿತು ತಂದು ಯೂಸ್ ಮಾಡ್ತಿದ್ದಾವೆ. ಬಟ್ ಇನ್ವರ್ಟರನ್ನು ನೋಡಿ, ಇನ್ವರ್ಟರ್ ಯೂಸ್ ಆಗ್ತುಂಟು, ಬಟ್ ಕವರ್ ಹಾಕಿರಲಿಲ್ಲ ಅಷ್ಟೇ. ಈಗ ಇದನ್ನು ಕವರ್ ಹಾಕಿ ನೋಡುವ ಹೇಗೆ ಸೆಟ್ ಆಗ್ತದೆ ಅಂತ. ಮೊನ್ನೆ ರಕ್ಷಿತನ ಹಾಕಿರುವಾಗ ಟ್ರೈ ಮಾಡಿದ್ರಂತೆ, ಅದು ಹಾಕಿದಲ್ಲ ಅವಳು ವ್ಲಾಗ್, ಅದರಲ್ಲಿ ಹೇಗೆ ಹಾಕೋದಂತೆ. ಬಟ್ ಅದರಲ್ಲಿ ಆಗಲಿಲ್ಲ ಹಾಕಲಿಕ್ಕೆ. ಬಟ್ ಮನೆ ಯಜಮಾನರು ಇಲ್ಲಿ ಕೂತಿದ್ದಾರೆ ಸುಮ್ಮನೆ, ಅಮ್ಮ ಕಷ್ಟಪಡ್ತಿದ್ದಾರೆ ಇಲ್ಲಿ. ಫೈನಲಿ ಆಯಿತು. ಇಷ್ಟು ಕಷ್ಟಪಟ್ಟು, ತುಂಬ ಕಷ್ಟಪಟ್ಟಿದ್ದೇವೆ. ಸೆಟ್ ಆಯಿತು ನೋಡಿ. ಇಲ್ಲಿ ರೆಡಿಯಾಗಿದೆ. ವಾವ್, ಚಂದ ಪರಿಮಳ ಬರ್ತುಂಟು. ಅದನ್ನು ಮತ್ತೆ ತಿನ್ನುವ. ಈಗ ಅಮ್ಮ ಬೀಡಿ ಕಟ್ತಿದ್ದಾರೆ, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡುವ.
ಸಾಕು ಪುಂಡಿ ಭಾರಿ ವರ್ಷ ತುಕ ರಾಣಿಪುರ ಭಾರಿ ವರ್ಷ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ನೀವು ಮಾತಾಡಿ. ಗಾಯ್ಸ್, ನಿಮಗೆ ಬೀಡಿ ಕಟ್ಟೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ, ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ. ಫಸ್ಟ್ ಚಂದ ಎಲೆ ತಗೊಳ್ಬೇಕು. ಅದಕ್ಕೆ ಇದು ಪುಗ್ಗೆರೆದಪ್ಪ ಇದು ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ, ಇದಕ್ಕೆ ತುಳುವಿನಲ್ಲಿ ಪುಗ್ಗೆರೆ ಅಂತ ಹೇಳ್ತಾರೆ. ಇದನ್ನು ಹಾಕಬೇಕು, ಹಾಕಿ ಇಲ್ಲಿ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ. ಅದಾದಮೇಲೆ ಇಲ್ಲಿ ರೊಟೇಟ್ ಮಾಡಬೇಕು, ಹೀಗೆ ರೊಟೇಟ್ ಮಾಡಬೇಕು. ಹೀಗೆ ರೊಟೇಟ್ ಮಾಡಿದಾಗ ಸ್ವಲ್ಪ ಕ್ರಾಸಲ್ಲಿ ಮಾಡಬೇಕು, ಆವಾಗ ಸ್ವಲ್ಪ ಶೇಪ್ ಬರ್ತದೆ. ಮತ್ತು ಇದು ತುದಿ ಉಂಟಲ್ಲ, ಇದಕ್ಕೆ ಮುನ್ನಿ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಕ್ಲೋಸ್ ಮಾಡ್ಕೋಬೇಕು. ಲಾಸ್ಟ್ ಕ್ಲೋಸ್ ಮಾಡಿ ಚೆಕ್ ಮಾಡಬೇಕು, ಹೀಗೆ ಮಾಡಬೇಕು. ಅದಾದಮೇಲೆ ಹೀಗೆ ರೌಂಡ್ ತರಬೇಕು. ಆವಾಗ ಆವಾಗ ರೆಡಿ ಬೀಡಿ. ಇನ್ನು ಇದಕ್ಕೆ ಹಗ್ಗ ಹಾಕುವ. ನಾನಿಲ್ಲಿ ಲಾಸ್ಟಿಂದ ಹಗ್ಗ ಹಾಕೋದು, ಅಮ್ಮನವರೆಲ್ಲ ಮೇಲಿಂದ ಹಗ್ಗ ಹಾಕ್ತಾರೆ. ನನಗೆ ಅದು ಅಭ್ಯಾಸ ಆಗಿದೆ ಕೆಳಗಿಂದ ಹಾಕಿ. ಈಗ ನೋಡಿ ಆಯಿತು. ಇನ್ನು ಉಗುರಿನಿಂದ ಹೀಗೆ ಕುತ್ತುದು. ಇದಕ್ಕೆ ಹೀಗೆ ಕುತ್ತಿದ್ರೆ ಬೀಡಿ ರೆಡಿ. ಹಾಗೆ ಯಾರಿಗೆಲ್ಲ ಗೊತ್ತು ಬೀಡಿ ಕಟ್ಟಲಿಕ್ಕೆ. ಮತ್ತು ನಾನೀಗ ಕಮ್ಮಿ ಕಟ್ಟೋದು, ಮೊದಲೆಲ್ಲ ಕಟ್ತಿದ್ದೆ, ಈಗ ಕಟ್ಟೋದಿಲ್ಲ ಅಷ್ಟು. ಅಮ್ಮ ಹತ್ರ ಅಲ್ಲಿ ಫ್ರೀ ಬಿಟ್ಟರೆ ಅಲ್ಲಿ ನಂದು ಮೇಕಪ್ ಬಾಕ್ಸ್ ಎಲ್ಲ ತೆಗಿತಿದ್ದಾರೆ, ಹೇಗೆ ಹಾಕೋದು ಅಂತ ನೋಡಿ. ಖರ್ಚು ಮಾಡೋದು ನೋಡಿ. ಇದು ಅಪ್ಪ ತೆಗೆದುಕೊಟ್ಟ ಬಂಗಾರ. ಹಾಂ, ಲಿಪ್ಸ್ಟಿಕ್ ಹಾಕಿ. ಮತ್ತೆ ಎಲ್ಲ ಹಾಕಿ, ಬೇರೆ ಇಲ್ವಾ? ಹಾಂ, ಕಣ್ಣಿಗೆ ಅದು ಹಾಕ್ತೀರಿ ಈಗ. ರೆಡಿ ಆಯಿತು, ಚಂದ ಪರಿಮಳ ಬರ್ತುಂಟು. ವಾವ್, ಈಗ ತಿನ್ನೋದು ನೋಡಿ, ಎಷ್ಟು ಬೆಲ್ಲ. ಫೈನಲಿ ನನ್ನ ಬಯಕೆ ಈಡೇರಿತು. ತುಂಬ ದಿನದಿಂದ ಆಸೆ ಆಗ್ತಿತ್ತು ತಿನ್ನಬೇಕು ಅಂತ. ಓಕೆ ಗಾಯ್ಸ್, ನಾನು ಉಳ್ಳಾಗಡ್ಡಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಂದು ಇವತ್ತಿನ ಡೈಲಿ ರುಟೀನ್ ಇಷ್ಟೇ, ಇನ್ನು ತಿಂದು ಮಲಗೋದು ಅಷ್ಟೇ. ಹಾಗೆ ಟಿಲ್ ದೆನ್ ಟಾಟಾ, ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಶೇರ್ ಮಾಡೋದಾದರೆ ಮಾಡಿ, ಆಯಿತಾ? ಓಕೆ, ಟಾಟಾ.